ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮಾರ್ಗಶಿರ ಲಕ್ಷ್ಮೀ ಪೂಜೆಯ ಒಂದು ಟೈಮಿಂಗ್ಸ್ ನಾಳೆ ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ಮಾರ್ಗಶಿರ ಪೂಜೆ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ ವಿಡಿಯೋ ಮಾಡಿ. ವಿಡಿಯೋ ನೋಡಿಲ್ಲ ಯಾರು ಆ ವಿಡಿಯೋನ ನೋಡಿ ತಿಳ್ಕೊಳ್ರಿ. ಇದರದೊಂದು ವಿಶೇಷತೆ ಏನು ಅನ್ನೋದನ್ನು ಹೇಳಿದ್ದೀನಿ. ಗುರುವಾರ ಲಕ್ಷ್ಮೀ ಮಾರ್ಗಶಿರ ಈ ಒಂದು ಪೂಜೆಯನ್ನು ಗುರುವಾರ ದಿವಸ ಮಾಡುವಂಥದ್ದು ಅತ್ಯಂತ ವಿಶೇಷವಾಗಿರುವಂಥದ್ದು ನೋಡ್ರಿ. ಎಲ್ಲ ಹಿಂದಿನ ದಿನ ಇವತ್ತಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಳೆ ಪೂಜೆಯನ್ನು ಶುರು ಮಾಡಿರಿ ಮಾಡುವಂಥವ್ರು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಸಾಯಂಕಾಲ ಪೂಜೆ ಮಾಡೋರಾದರೆ ಬೆಳಗ್ಗೆಯಿಂದನೂ ಸಾಯಂಕಾಲದವರೆಗೂ ಉಪವಾಸ ಇದ್ದು ಸಾಯಂಕಾಲ ಪೂಜೆ ಎಲ್ಲ ಆದ ನಂತರ ಊಟವನ್ನು ಮಾಡ್ಬೋದು. ಮಧ್ಯೆ ಮಧ್ಯೆ ಹಣ್ಣು ಹಾಲು ಏನಾದರೂ ತಗೊಳ್ಳೋರು ತೊಗೋಬೋದು. ಯಥಾಶಕ್ತಿ ಅವ್ರಿಗೆ ಯಾವ ಥರ ಇರುತ್ತೆ ಆ ಥರ, ಇಲ್ಲ ಪೂರ್ತಿ ನಿರಾಹಾರ ಕೂಡ ಮಾಡ್ಬೋದು. ಈ ಥರನೂ ಹಣ್ಣು ಮತ್ತು ಇಲ್ಲಾಂದರೆ ಸಾಬುದಾನಿ ಈ ಥರ ತಿನ್ಬೋದು. ಹಾಲು ಹಣ್ಣು ತೊಗೊಂಡ್ರೆ ಒಳ್ಳೆಯದು. ಇಷ್ಟು ಇರುತ್ತೆ ನೋಡಿರಿ ಪೂಜೆದ್ದು. ಮತ್ತು ಬೆಳಗ್ಗೆ ಪೂಜೆ ಮಾಡೋರು ಮತ್ತು ಸಾಯಂಕಾಲ ಪೂಜೆ ಮಾಡೋರು ನೋಡಿರಿ. ಮತ್ತು ಇದನ್ನು ಕೂಡ ಹೇಳಿದ್ದೀನಿ ನಾನು ಯಾವ ಥರ ಪೂಜೆ ಮಾಡಬೇಕು ಮತ್ತು ಏನೇನು ನೈವೇದ್ಯ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಂತಹ ಒಂದು ದಾರಿದ್ರ್ಯ ಇದ್ದರೂ ಕೂಡ ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಅದು ನಮಗೆ ಹೋಗುತ್ತಾ ಅಂತಂದು ಹೇಳಲಾಗುತ್ತೆ ನೋಡಿರಿ. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಂಥದ್ದು. ಯಾರಿಗೆ ಹೇಳಿದರು ಅಂತಂದ್ರೆ ಕುಂತಿಗೆ ಈ ಒಂದು ಪೂಜೆಯ ಮಾಹಿತಿಯನ್ನು ಹೇಳ್ತಾರೆ. ಅತ್ಯಂತ ಉತ್ತಮವಾದ ವ್ರತ ಮತ್ತು ಅತ್ಯಂತ ಶ್ರೇಷ್ಠ ವ್ರತ ಅಂತಂದು ಹೇಳ್ತಾರೆ ನೋಡ್ರಿ. ಇದು ಮಾರ್ಗಶಿರ ಮಾಸ ನೋಡ್ರಿ, ಅತ್ಯಂತ ಶ್ರೇಷ್ಠವಾದ ಮಾಸ. ಮತ್ತು ಈ ಒಂದು ಮಾಸದೊಳಗೆ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಧನ ಧಾನ್ಯ ಸಮೃದ್ಧಿಯಲ್ಲೇ ಎಲ್ಲ ಮನೆಯಲ್ಲಿ ಎಲ್ಲ ರೀತಿಯಿಂದ ಸಮೃದ್ಧಿ ಆಗುತ್ತೆ, ಐಶ್ವರ್ಯವಂತ ಮತ್ತು ನೆಮ್ಮದಿಯಿಂದ ಬಾಳ್ತಾರೆ ಅಂತಂದು ಹೇಳಲಾಗತ್ತೆ ನೋಡ್ರಿ. ನಾಳೆ ನೋಡ್ರಿ ಅತ್ಯಂತ ವಿಶೇಷ ಯೋಗ ಇರೋದ್ರಿಂದ ನಾಳೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಮತ್ತು ಇನ್ನು ಎಲ್ಲರಿಗೂ 4 ವಾರ ಮಾಡೋಕ್ಕಾಗಿಲ್ಲ ಅನ್ನೋರು ಕೊನೆ ವಾರ ಮತ್ತು ನಾಳೆ ಮೊದಲನೇ ವಾರ 2 ವಾರ ಮಾಡ್ಕೋಬೋದು. ಇಲ್ಲ ಅಂದರೆ ಮೊದಲನೇ ವಾರ ಮತ್ತು 2ನೇ ವಾರ ಮಾಡ್ಬೋದು. ಒಟ್ಟಿನಲ್ಲಿ 2 ವಾರ ಆದರೆ 2 ವಾರ ಮಾಡಿರಿ. 4 ವಾರ ಆಗುತ್ತಂದರೆ 4 ವಾರ ಕೂಡ ಮಾಡ್ಬೋದು. ಒಳ್ಳೆಯದು ಮಾಡಿದರೆ. ಬೆಳಗ್ಗೆ ನೋಡ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವಂಥವ್ರು ಬೆಳಗ್ಗೆ 4:30ಯಿಂದ ನೀವು ಮಾಡ್ಕೋಬೋದು. 5 ಗಂಟೆ ಅಂದರೆ 6 ಗಂಟೆವರೆಗೂ ಮಾಡ್ಕೋಬೋದು. ಅಂದರೆ ಕೆಲ್ಸಕ್ಕೆ ಹೋಗೋರು ಎಲ್ಲ ಇರ್ತಾರಲ್ಲ ಅವ್ರಿಗೆ ಇದು ಮಾರ್ನಿಂಗ್ ಮಾಡೋದು ಬೆಸ್ಟ್ ನೋಡ್ರಿ. ಬ್ರಹ್ಮ ಮುಹೂರ್ತದೊಳಗೆ ಮಾಡೋದು ಭಾಳ ಶ್ರೇಷ್ಠ ಶುಭ ಟೈಮ್ ಅಂತಲೇ ಹೇಳ್ಬೋದು. ಏನೇ ಒಂದು ಪೂಜೆ ಇದ್ದರೂ ಸಿದ್ಧಿ ಆಗುತ್ತೆ. ಮತ್ತು ಆದರೆ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲ ಗೋಧೂಳಿ ಸಮಯದೊಳಗೆ ಮಾಡೋದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಬೇರೆ ಎಲ್ಲ ಪೂಜೆಗಿಂತ ಇದು ಸಾಯಂಕಾಲ ಮಾಡಿದ್ರೆ ಶ್ರೇಷ್ಠ ಅಂತ. ಸಾಯಂಕಾಲ ಮಾಡೋರು ಗೋಧೂಳಿ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕು. ಸಾಯಂಕಾಲ ಟೈಮಿಂಗ್ ಹೇಳೋದಾತಪ್ಪ ಅಂತಂದ್ರೆ 5:30ಯಿಂದ ನೋಡ್ರಿ ಸಾಯಂಕಾಲ ಗೋಧೂಳಿ ಸಮಯ 5:30ಯಿಂದ ಏನಂದರೆ 6:45 ಪೂಜೆಯನ್ನು ಮಾಡ್ಕೋಬೋದು. ನೀವು 5:30ಯಿಂದ ಶುರು ಮಾಡಿದ್ರೆ ಅಷ್ಟರವರೆಗೂ ಆಗುತ್ತೆ ಪೂಜೆ ಎಲ್ಲ ಸಿದ್ಧತೆ ಮತ್ತು ಪೂಜೆ ಮಾಡೋದು ಅಷ್ಟು ಟೈಮ್ ಆಗುತ್ತೆ ನೋಡಿರಿ. ಉತ್ತರಾಷಾಢ ನಕ್ಷತ್ರ ಇರೋದ್ರಿಂದ ನೋಡಿರಿ ಈ ಟೈಮಲ್ಲಿ ಪೂಜೆನ ಮಾಡ್ಕೋಬೋದು. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.